ಈ ಸುತ್ತಮುತ್ತ ಎಲ್ಲ ಮನೇನು ಹುಡ್ಕೋದ್ವಿ ಸರ್. ಗಂಗಾ ಅವ್ರ ಫೋಟೋನ ಫೋನಲ್ಲಿ ತೋರಿಸಿ ಬೇರೆ ಕೇಳಿದ್ವಿ ಸರ್. ಎಲ್ಲರೂ ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ಐ ಥಿಂಕ್ ಗಂಗಾ ಅವರು ಈ ಏರಿಯಾದಲ್ಲಿ ಇಲ್ಲದೆ ಇರ್ಬೋದು ಜೈ ಅವರೇ. ನಾವು ಇನ್ನೊಂದು ಆಪ್ಷನ್ ಹುಡುಕೋದು ಬೆಟರ್. ಇಲ್ಲ ACP ಅವರೇ, ಗಂಗಾ ಈ ಸುತ್ತಮುತ್ತನೇ ಇದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅವಳಿಗೋಸ್ಕರ ಇಲ್ಲೇ ಹುಡುಕ್ಬೇಕು ಅಂತಲೂ ಅನಿಸ್ತಿದೆ. ಜೈಯವರೇ, ನಿಮ್ಮ ಹತ್ರ ಮೊದಲಿಂದನೂ ಒಂದು ಮಾತು ಕೇಳಬೇಕು ಅಂದ್ಕೊಂಡಿದ್ದೆ. ಇಫ್ ಯು ಡೋಂಟ್ ಮೈಂಡ್, ಇವಾಗ ಕೇಳ್ಬೋದಾ? ಏನು ACP ಅವರೇ? ಆಕ್ಸಿಡೆಂಟ್ ಆಗೋದಕ್ಕೆ ಮುಂಚೆ ನಿಮಗೂ ಗಂಗಾ ಅವ್ರಿಗೂ ಏನಾದರೂ ಜಗಳ ಆಗಿತ್ತಾ? ಇಲ್ಲ ACP ಅವರೇ, ಅವಳು ಯಾವತ್ತೂ ನನ್ನ ಜೊತೆ ಜಗಳ ಮಾಡಿಲ್ಲ. ನಾನು ಕೂಡ ಯಾವತ್ತೂ ಅವಳ ಜೊತೆ ಜಗಳ ಮಾಡಿಲ್ಲ. ಒಬ್ಬರ ಮೇಲೊಬ್ಬರಿಗೆ ಕೋಪ ಬಂದು ದೂರ ಇದ್ದಿದ್ದೂ ಇಲ್ಲ. ನಾವು ಒಬ್ರನ್ನೊಬ್ರು ನೋಡ್ಕೊಳ್ದೇನೆ ಒಂದು ಕ್ಷಣ ಕೂಡ ಇರ್ತಿರ್ಲಿಲ್ಲ. ಚಿಕ್ಕ ಚಿಕ್ಕ ಮಾತುಗಳು ಬಂದಿರ್ಬೋದು, ನಮ್ಮ ಮಧ್ಯೆ ದೊಡ್ಡ ಗ್ಯಾಪ್ ಅಂತೂ ಯಾವತ್ತೂ ಆಗಿರಲಿಲ್ಲ. ಅವಳ ಪರಿಚಯ ಆದಮೇಲೆ ಫಸ್ಟ್ ಟೈಮ್ ನಾವಿಷ್ಟು ವರ್ಷ ದೂರ ಆಗಿರೋದು. ಜೈ ಅವರೇ, ಐ ಆಮ್ ರಿಯಲಿ ಸಾರಿ. ಜನರಲ್ ಆಗಿ ಏನಾದರೂ ಜಗಳ ಆದಾಗ ನಾವು ದೂರ ಆಗೋದು ಸಹಜ ಅಲ್ವಾ? ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳಿದೆ ಅಷ್ಟೇ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದಾಗೆ ನಿಮಗೆ ಯಾರಾದರೂ ಶತ್ರುಗಳಿದ್ದಾರಾ? ಐ ಮೀನ್ ಫ್ಯಾಮಿಲಿ ಪರವಾಗಿ, ಬಿಸ್ನೆಸ್ ಪರವಾಗಿ, ಇನ್ನೇನಾದರೂ ಕಾರಣಗಳಿಂದ? ನನಗೆ ಗೊತ್ತಿರೋ ಹಾಗೆ ಎನಿಮೀಸ್ ಯಾರೂ ಇಲ್ಲ. ನಿಮಗೆ ಗೊತ್ತಿಲ್ಲದಿರೋ ಶತ್ರುಗಳು ಇರ್ಬೋದಲ್ವಾ? ಮೇ ಬಿ ಇರ್ಬೋದು. ನನ್ನ ಡೌಟ್ ಏನು ಅಂದರೆ, ನಿಮ್ಮನ್ನ ಇಷ್ಟು ಲವ್ ಮಾಡೋ ಗಂಗಾ ಅವರು ಅವಳು ಬದುಕೇ ಇದ್ರು ನಿಮಗೆ ಯಾಕೆ ದೂರ ಆಗಿದ್ದಾರೆ? ನಿಮ್ಮನ್ನ ಭೇಟಿ ಮಾಡೋಕೆ ಅವ್ರು ಯಾಕೆ ಟ್ರೈ ಮಾಡ್ತಾ ಇಲ್ಲ? ಯಾಕೆ ಅಜ್ಞಾತದಲ್ಲಿದ್ದಾರೆ? ನನಗೆ ಗೊತ್ತಿರೋ ಹಾಗೆ 3 ಕಾರಣ ಇದೆ ACP ಅವರೇ. ನಂಬರ್ 1, ಗಂಗಾ ಬರಕ್ಕಾಗದಿರೋ ಪರಿಸ್ಥಿತಿಲಿ ಇರ್ಬೋದು. ನಂಬರ್ 2, ಅವಳನ್ನ ಯಾರಾದರೂ ಬಲವಂತದಿಂದ ತಡೀತಿರ್ಬೋದು. ಬಟ್ ಗಂಗಾ ಅವರು ಹೊರಗಡೆ ಓಡಾಡ್ತಾ ಇದ್ದಾರೆ, ಅವ್ರನ್ನ ಯಾರು ಬಂಧಿಸಿಲ್ಲ. ನನಗೂ ಹಾಗೆ ಅನ್ನಿಸ್ತಿದೆ ACP ಅವರೇ. ಅವಳು ಕಷ್ಟದಲ್ಲಿರ್ಬೋದೇನೋ, ಅದಕ್ಕೆ ರಿಂಗ್ನ ಅಡೆಯೋದಕ್ಕೆ ಬಂದಿರ್ತಾಳೆ. ನೀವು ಹೇಳಿದ್ದು ಕರೆಕ್ಟೇ. ಅಂದಾಗೆ ಥರ್ಡ್ ರೀಸನ್ ಹೇಳಲಿಲ್ಲ? ಆಕ್ಸಿಡೆಂಟ್ ನಡೆದಾಗ ಗಂಗಾ ಮೇಲಿಂದ ಕೆಳಗೆ ಬಿದ್ದಿದ್ಲು. ಅವಾಗ ಅವಳ ತಲೆಗೆ ಏಟ್ ಬಿದ್ದು